ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮನೆಗೆ ಬಂದ ಕೂಡಲೇ ಮೀನಾ ಜೋರಾಗಿ ಅಳ್ತಾ ಇರ್ತಾಳೆ. ಸೂರ್ಯ ಯಾಕಮ್ಮ ಏನಾಯಿತು ಅಂತ ಕೇಳ್ತಾನೆ. ಆಗ ಮೀನಾ ನಡೆದಿದ್ದೆಲ್ಲ ವಿಷಯನೂ ಹೇಳ್ತಾಳೆ. ಆಗ ಸೂರ್ಯ ಅವರಿಷ್ಟಕ್ಕೆ ಅವ್ರು ಬಂದು ಗಾಡಿನ ಎತ್ಕೊಂಡು ಹೋಗ್ಬಿಟ್ರೆ ನಮ್ಮನೆ ಹತ್ರ ತಾನೇ ನಾವು ಅಂಗಡಿ ಇಟ್ಟಿದ್ದೀವಿ, ಅದರಿಂದ ಅವ್ರಿಗೇನು ಏನಾಗಬೇಕಪ್ಪ ಅಂತ ರಂಗನಾಥ್ ಹತ್ರ ಹೇಳ್ತಾನೆ. ಆಗ ರಂಗನಾಥ್ ಸಮಾಧಾನ ಮಾಡ್ಕೋ, ಗೇಟಿಂದ ಒಳಗೆ ಇರೋದು ನಮ್ಮನೆ, ಆಚೆ ಇರೋದು ಗೌರ್ಮೆಂಟ್ ಜಾಗ ತಾನೇ. ನಾನು ಅಧಿಕಾರಿಗಳನ್ನ ಎಷ್ಟೋ ಕೇಳ್ಕೊಂಡೆ, ಆದರೂ ಅವ್ರು ಕೇಳಲಿಲ್ಲಪ್ಪ. ಆಗ ಸೂರ್ಯ ಗೌರ್ಮೆಂಟ್ ಜಾಗ ಆದರೆ ಏನಪ್ಪ, ರೋಡಲ್ಲಿ ಹಾಕ್ಕೊಂಡಿದ್ದೀವಿ ತಾನೇ, ರೋಡ್ ಹಾಕೋದಿಕ್ಕೂ ನಾವು ತಾನೇ ಟ್ಯಾಕ್ಸ್ ಕಟ್ಟೋದು. ಅಲ್ಲಿ ಇಲ್ಲಿ ಜಾಗ ಅಕ್ರಮ ಮಾಡಿಕೊಂಡು ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ರೋಡ್ ಸೈಡ್ನಲ್ಲಿ ಅಂಗಡಿ ಇಟ್ಟಿದ್ರೆ ಅದು ಅವ್ರಿಗೆ ಕಷ್ಟ ಆಯಿತಾ? ಆಗ ರೋಹಿಣಿ, ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ ರೋಡ್ನಲ್ಲಿ ಅಂಗಡಿ ಇಡೋದಿಕ್ಕೆ ಬಿಡೋದಿಲ್ಲ, ಅವರು ಕಾನೂನು ಪ್ರಕಾರ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಾಗಲಿಲ್ವ ನಿಮಗೆ ಅಂತ ಅಂದಾಗ ಸೂರ್ಯ, ಅಪ್ಪ ಅಂಗಡಿ ಇಟ್ಟು ಇಷ್ಟು ದಿನ ಆಯಿತು ಅಂದಮೇಲೆ ಯಾಕೆ ತಗೊಂಡೋಗ್ಬೇಕು ಅಂತಾನೆ. ಆಗ ರಂಗನಾಥ್, ಅದೇ ಅವರೇ ಹೇಳಿದ್ರಲ್ಲ, ಅವ್ರಿಗೇನೋ ಕಂಪ್ಲೇಂಟ್ ಹೋಗಿದೆಯಂತೆ, ಅದಕ್ಕೆ ಅಂಗಡಿನ ತಗೊಂಡೋಗಿದ್ದಾರೆ ಅಂತಾರೆ. ಸೂರ್ಯ, ಆ ಮಟ್ಟಕ್ಕೆ ಯಾರಿಗೆ ಅಷ್ಟು ಧೈರ್ಯ ಬಂತಪ್ಪ ಬೆನ್ನ ಹಿಂದೆ ಈ ಥರ ಕೆಲಸ ಮಾಡೋರು? ಬದಲಿಗೆ ಧೈರ್ಯ ಇದ್ದಿದ್ರೆ ಎದುರಿಗೆ ಬಂದು ಹೇಳಬೇಕು ತಾನೇ, ಯಾರಪ್ಪ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಸೂರ್ಯ ಕೇಳ್ತಾನೆ. ಆಗ ರಂಗನಾಥ್, ಯಾರು ಅಂತ ಅವ್ರು ಹೇಳಿಲ್ಲಪ್ಪ ಅಂದಾಗ ಸೂರ್ಯ, ನನಗೇನೋ ಆ ಎದುರುಗಡೆ ಮನೆಯವನೇ ಕೊಟ್ಟಿರಬೇಕು ಅನ್ನಿಸ್ತಾ ಇದೆ ಅಪ್ಪ. ಹೂ ತಗೊಂಡು ಹೋಗಿ ಬರುವಾಗ ಅವನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದ, ಅವನಿಗೆ 2 ಬಿಟ್ಟು ಕೇಳಿದರೆ ಹೇಳ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್, ಲೇ ಸೂರ್ಯ, ಸುಮ್ಮನೆ ಇರೋ, ಸರಿಯಾಗಿ ವಿಷಯ ತಿಳ್ಕೊಳ್ದೆ ಅಲ್ಲಿ ಇಲ್ಲಿ ಹೋಗಿ ಗಲಾಟೆ ಮಾಡಬೇಡ. ಒಂದು ಹೆಣ್ಮಗುನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ದುಡಿಯೋದಿಕ್ಕೂ ಯಾರಿಗೂ ಇಷ್ಟ ಆಗಲಿಲ್ಲ, ಕಣ್ಣು ಕುಗ್ತಾ ಇತ್ತು ಅನಿಸುತ್ತೆ, ಅದಕ್ಕೆ ಹೀಗೆಲ್ಲ ಮಾಡಿದ್ದಾರೆ ಅಂತ ರಂಗನಾಥ್ ಅವರಂತಾರೆ. ಆಗ ಶಾಂತಿ, ಇದಕ್ಕೆ ನಾನು ಮೊದಲೇ ಹೇಳಿದ್ದು, ಹೀಗೆ ಮನೆ ಬಾಗಿಲಲ್ಲಿ ಅಂಗಡಿ ಹಾಕೋದು ಬೇಡ ಅಂತ. ನನ್ನ ಮಾತು ಯಾರು ಕೇಳ್ತಾರೆ ಇಲ್ಲಿ? ಈಗ ನೋಡಿ, ಕಾರ್ಪೊರೇಷನ್ ಅವ್ರು ಬಂದು ಎಲ್ಲ ಎತ್ಕೊಂಡು ಹೋದ್ರು, ಇದೆಲ್ಲ ಬೇಕಿತ್ತಾ ಅಂತ ಅಂತಾರೆ. ಆಗ ರೋಹಿಣಿ, ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಸುಮ್ಮನೆ ಒಂದು ಗಾಡೀಲಿ ಅಂಗಡಿ ಹಾಕ್ಕೊಂಡ್ಬಿಟ್ರೆ ಅಫಿಷಿಯಲ್ ಆಗಿ ಅಂತ ಪ್ರೊಸೀಜರ್ಗಳಿದ್ದಾವೆ, ಅದೆಲ್ಲ ಯೋಚನೆ ಮಾಡಿದೆ ಅಂಗಡಿಗೆ ಹೋಗಿ ತರಕಾರಿ ತಂದ ಹಾಗೆ ರೋಡ್ನಲ್ಲಿ ಅಂಗಡಿ ಇಟ್ಬಿಟ್ರೆ ಹೀಗೆ ಆಗೋದು ಅಂತ ರೋಹಿಣಿ ಅಂತಾಳೆ. ಆಗ ಸೂರ್ಯ, ನಾವೇನು ಚಿನ್ನದ ವ್ಯಾಪಾರ ಮಾಡ್ತಾ ಇರಲಿಲ್ಲ ಪೌಡ್ರಮ್ಮ, ನಾವು ಮಾಡ್ತಾ ಇದ್ದಿದ್ದು ಹೂವಿನ ವ್ಯಾಪಾರ. ಆದರೆ ನಾವು ಮಾಡ್ತಾ ಇದ್ದಿದ್ದು ಇಲ್ಲಿ ಯಾರಿಗೂ ಇಷ್ಟ ಆಗಲಿಲ್ಲ ಅಷ್ಟೇ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಯಾವನೇ ಆಗಲಿ, ಕೊಟ್ಟಿರೋರು ಯಾರು ಅಂತ ಗೊತ್ತಾಗದೇ ಇರೋದಿಲ್ಲ, ಆವಾಗಿದೆ ಅವರಿಗೆ ಅಂತ ಶಾಂತಿ ಮತ್ತು ರೋಹಿಣಿ ಮುಖ ನೋಡ್ಕೊಂಡು ಹೇಳ್ತಾನೆ. ಸೂರ್ಯ ಹೇಳಿದ್ದನ್ನು ಕೇಳಿ ಶಾಂತಿ ಮತ್ತು ರೋಹಿಣಿಗೆ ಭಯ ಆಗುತ್ತೆ. ಈ ಕಡೆ ಮೀನಾ ಅಳು ನಿಲ್ಲಿಸ್ತಾನೆ ಇರಲ್ಲ, ಅಳ್ತಾನೆ ಇರ್ತಾಳೆ. ಸೂರ್ಯ, ಇನ್ನೂ ಯಾಕಮ್ಮ ಅಳ್ತಾ ಇದೀಯ ಮೀನಾ? ಎಷ್ಟು ಕೇಳಿದ್ರು ಅವರು ಗಾಡಿನ ಬಿಡಲೇ ಇಲ್ಲ ರೀ, ತಗೊಂಡು ಹೋಗ್ಬಿಟ್ರು ಅಂತ ಮೀನಾ ಅಳ್ತಾಳೆ. ಸೂರ್ಯ, ಹೋಗ್ಲಿ ಬಿಡಮ್ಮ, ಫೈನ್ ಕಟ್ಟಿ ಬಿಡಿಸ್ಕೊಂಬಂದ್ರೆ ಆಯಿತು, ಹಾಗೇನು ನಾವು ಜಾಸ್ತಿ ಬಂಡವಾಳ ಹಾಕಿ ಶುರು ಮಾಡಿದ್ದೀವ ಪೂರ್ತಿ ಹೋಯ್ತು ಅಂತ ಹೇಳೋದಕ್ಕೆ? ಏನೋ ಚಿಕ್ಕದಾಗಿ ಶುರು ಮಾಡಿದ್ವಿ, ಅದನ್ನೇ ಮತ್ತೆ ಮಾಡೋದಕ್ಕಾಗೋದಿಲ್ವ ನಮಗೆ, ಬಿಟ್ಟಾಕು ಅಂತ ಅಂತಾನೆ. ಆಗ ಮೀನಾ, ಆಗಲ್ಲ ರೀ, ನನಗೆ ಅಂತ ನೀವು ಇಟ್ಕೊಟ್ಟಿದ್ದ ಅಂಗಡಿ ಅದು ಕೈ ಬಿಟ್ಟು ಹೋಯ್ತು ಅಂತ ಅಳ್ತಾ ಇರ್ತಾಳೆ. ಅದು ತಾನಾಗೆ ಕೈ ಬಿಟ್ಟು ಹೋಗಿಲ್ಲ ಕಣೆ ಮೀನಾ, ಯಾರೋ ಮನೆ ಹಾಳು ಮಾಡೋರು ಮಾಡಿರೋ ಕೆಲಸ ಅದು ಅಂತ ಶಾಂತಿನ ನೋಡ್ಕೊಂಡು ಹೇಳ್ತಾನೆ. ಶಾಂತಿ, ಯಾಕೋ ನನ್ನ ನೋಡ್ತಾ ಇದೀಯಾ, ಇದೆಲ್ಲ ಮಾಡಿದ್ನ ನಾನು ಅಂತನಾ ನೋಡ್ತಾ ಇದೀಯಾ ಅಂತ ಅಂತಾಳೆ. ಆಗ ಸೂರ್ಯ, ಸಕ್ಕರೆ
ನಿನಗೆ ಅಷ್ಟೆಲ್ಲ ಬುದ್ಧಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೇರೆ ಯಾರೋ ಚೆನ್ನಾಗಿ ಕ್ರಿಮಿನಲ್ ಕೆಲಸ ಮಾಡೋರೆ ಮಾತ್ರ ಆಗೋದು. ಅದನ್ನು ಕಂಡು ಹಿಡಿತೀನಿ ಬಿಡೋದಿಲ್ಲ ಅಂತ ರೋಹಿಣಿನ ನೋಡ್ಕೊಂಡು ಹೇಳ್ತಾನೆ. ಆಗ ಮೀನಾ, ರೀ ನಮಗೆ ನಮ್ಮ ಗಾಡಿ ಮತ್ತೆ ವಾಪಸ್ ಸಿಗೋದಿಲ್ವಾ ಅಂತಾಳೆ. ಸೂರ್ಯ, ಅದಕ್ಕೆ ಯಾಕೆ ಸಿಗೋದಿಲ್ಲ, ನಾನು ತಗೊಂಡು ಬರ್ತೀನಿ, ನೀನು ಸುಮ್ಮನಿರಮ್ಮ ಅಂತಾನೆ. ಆಗ ರಂಗನಾಥ್ ಅವರು, ಅಂಗಡಿನ ಮತ್ತೆ ತರೋದು ದೊಡ್ಡ ವಿಷಯ ಅಲ್ಲಪ್ಪ, ಮತ್ತೆ ಇಲ್ಲಿ ಇಡೋದಕ್ಕೆ ಬಿಡ್ತಾರಾ, ಮೊದಲೇ ಕಂಪ್ಲೇಂಟ್ ಆಗಿದೆ ಅಂತಿದ್ದಾರೆ, ಪರ್ಮಿಷನ್ ಸಿಗೋದಿಲ್ಲ, ಸ್ವಲ್ಪ ಕಷ್ಟನೇ ಅಂತಾರೆ. ಆಗ ಮೀನಾ, ನನಗೆ ಅಂತ ಸ್ವಂತವಾಗಿ ಒಂದು ಗುರುತಿತ್ತು, ಇವಾಗ ಅದು ಕೂಡ ಹೋಯಿತು, ಇನ್ನು ಮುಂದೆ ಮನೆಯಲ್ಲೇ ಇರಬೇಕು ಅಷ್ಟೇ ಅಂತಾಳೆ. ಅಳ್ತಾ ಇರ್ತಾಳೆ. ಅಳ್ಬೇಡ ಕಂದ, ಹೊಸ್ದಾಗಿ ಕೆಲಸ ಮಾಡುವಾಗ ಅಡೆತಡೆಗಳೆಲ್ಲ ಇದ್ದಿದ್ದೆ, ಅದನ್ನೆಲ್ಲ ದೊಡ್ಡದಾಗಿ ತಗೋಬಾರ್ದು ಅಂತಾರೆ. ಆಗ ಮೀನಾ, ಹೇಗೆ ಮಾವ ತಗೊಳ್ದೇ ಇರೋದು, ನಮ್ಮನೆ ಮುಂದೆ ಅಂಗಡಿ ಇಟ್ಟರೆ ಬಿಡ್ತಾ ಇಲ್ಲ, ಇನ್ನು ಬೇರೆ ಕಡೆ ಅಂಗಡಿ ಇಡೋದಕ್ಕೆ ಬಿಡ್ತಾರಾ ಅಂತಾಳೆ. ಆಗ ಶಾಂತಿ, ಈಗತ್ತು ಏನು ಪ್ರಯೋಜನ, ಯಾರಿಗೆ ಏನೇನು ಕೆಲಸ ಬರುತ್ತೋ ಅದನ್ನು ಮಾಡಬೇಕು, ಅದನ್ನು ಬಿಟ್ಟು 4 ಚಕ್ರ ಗಾಡಿ ಇಟ್ಕೊಂಡು ಬಿಟ್ಟರೆ ಬಿಸ್ನೆಸ್ ಮಾಡೋದಕ್ಕೆ ಆಗ್ಬಿಡುತ್ತಾ. ಈಗ ರೋಹಿಣಿನ ನೋಡು, ಸ್ವಂತವಾಗಿ ಪಾರ್ಲರ್ ಇಟ್ಕೊಂಡು ನಿಧಾನವಾಗಿ ಮೇಲೆ ಬರ್ತಾ ಇದ್ದಾಳೆ, ಆ ಬುದ್ಧಿವಂತಿಕೆ ಅವಳ ಹತ್ರ ಇದೆ. ಹಾಗೆ ಎಲ್ಲರ ಕೈಲೂ ಆಗುತ್ತಾ ಅಂತ ಹೀಯಾಳಿಸ್ತಾ ಮಾತಾಡ್ತಿರ್ತಾಳೆ. ಆಗ ರಂಗನಾಥ್, ಲೇ ಶಾಂತಿ, ಮೀನಾ ಮೊದಲೇ ಅಂಗಡಿ ಹೋಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ, ಯಾವ ಟೈಮ್ನಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವೇನೆ ನಿನಗೆ ಅಂತ ರಂಗನಾಥ್ ಬೈತಾರೆ. ಆಗ ಮೀನಾ, ಇಲ್ಲ ಮಾವ, ಅತ್ತೆ ಹೇಳ್ತಾ ಇರೋದು ಸರಿನೇ ತಾನೆ, ನಾನು ಅಷ್ಟು ಆಸೆ ಪಡಬಾರ್ದಿತ್ತು, ಅಷ್ಟೇ ಮಾವ, ಎಲ್ಲ ಮುಗ್ದೋಯ್ತು, ಇನ್ಮೇಲೆ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರಬೇಕು, ನಾನು ಹಣೆ ಬರಹನೇ ಅಷ್ಟು, ನನಗೋಸ್ಕರ ಅಂತ ನನ್ನ ಗಂಡ ತುಂಬ ಕಷ್ಟಪಟ್ಟು ಅಂಗಡಿ ಹಾಕ್ಕೊಟ್ರು, ಎಲ್ಲ ವ್ಯರ್ಥ ಆಗೋಯ್ತು, ನಾನು ಮನೆಯಲ್ಲೇ ಇರಬೇಕು ಅಂತ ದೇವ್ರು ಬರೆದಿದ್ರೆ ಏನು ಮಾಡೋದಕ್ಕಾಗುತ್ತೆ, ನಾನೀಗೆ ಇದ್ಬಿಡ್ತೀನಿ ಅಂತ ಹೇಳ್ತಾ ಒಳಗೆ ಹೋಗ್ತಾಳೆ. ಆಗ ರಂಗನಾಥ್, ಸೂರ್ಯ, ನಮ್ಮ ಯೂನಿಯನ್ ಆಫೀಸ್ನಲ್ಲಿ ಒಬ್ಬರು ಲಾಯರ್ ಇದ್ದಾರೆ, ಅವ್ರ ಹತ್ರ ವಿಷಯ ಹೇಳಿ ಏನು ಮಾಡೋದು ಅಂತ ಕೇಳಿ ಹೇಳ್ತೀನಿ. ಮೀನಾ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ನೀನು ಹೋಗಿ ಊಟ ಮಾಡು ಅಂತ ಹೇಳು ಅಂತ ಕಳಿಸ್ತಾರೆ. ಆಗ ರಂಗನಾಥ್ ಶಾಂತಿನ ನೋಡ್ತಾ ಇರ್ತಾರೆ. ಆಗ ಶಾಂತಿ, ಏನ್ರಿ ಹಾಗೆ ನೋಡ್ತಾ ಇದ್ದೀರಾ, ನೀವು ಕೂಡ ನಾನೇ ಮಾಡಿರೋದು ಅಂತ ಅಂದ್ಕೊಂಡಿದ್ದೀರಾ ಅಂತಾಳೆ. ಆಗ ರಂಗನಾಥ್, ನಾನೇನು ಅನ್ಕೊತಾ ಇಲ್ಲ ಕಣೆ, ಮೀನಾ ಮತ್ತು ಸೂರ್ಯ ಚೆನ್ನಾಗಿರಬಾರ್ದು ಅಂತ ಉದ್ದೇಶ ಇಟ್ಕೊಂಡೇ ಯಾರೋ ಈ ಕೆಲಸ ಮಾಡಿರೋದು, ಆದರೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಯಾವುದು ಈಡೋರೋದಿಲ್ಲ, ಒಳ್ಳೆ ಮನಸ್ಸಿರೋರನ್ನ ಆ ದೇವರು ಭಗವಂತ ಕಾಪಾಡ್ತಾನೆ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು ಅಂತ ಹೇಳಿ ರಂಗನಾಥ್ ಹೋಗ್ತಾರೆ. ಆಗ ಶಾಂತಿ, ಆಗಲಿ ಬಾರಮ್ಮ ರೋಹಿಣಿ ಹೋಗೋಣ ಅಂತ ರೋಹಿಣಿನ ರೂಮ್ಗೆ ಕರ್ಕೊಂಡು ಬಂದು ನಗ್ತಾ ಇರ್ತಾರೆ. ಈ ಕಡೆ ಮೀನಾ ಹೊರಗೆ ಬಂದು ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಆಗ ಸೂರ್ಯ ಬಂದು, ಯಾಕಮ್ಮ ಇಲ್ಲಿ ಬಂದು ನಿಂತ್ಕೊಂಡಿದೀಯಾ ಅಂತ ಕೇಳ್ತಾನೆ. ಆಗ ಮೀನಾ, ಇನ್ನೇನ್ರಿ ಮಾಡಲಿ, ನಮ್ಮಂಥ ಬಡವ್ರು ಕೆಳಗಿಂದ ಮೇಲೆ ಬರೋದಕ್ಕೆ ಯಾರೂ ಬಿಡಲ್ವಲ್ಲ, ನನ್ನ ಸ್ವಾಭಿಮಾನಕ್ಕೆ ಅಂತ ನನಗೆ ಅಂತ ಒಂದು ಅಂಗಡಿ ಇಟ್ಕೊಟ್ರಿ, ಅದನ್ನು ಕೂಡ ನನ್ನ ಕೈಲಿ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ, ಇನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಬಾ ಸುಮ್ಮನೆ ಅಂತ ಒಳಗೆ ಕರ್ಕೊಂಡು ಬಂದು, ದುಡಿಯೋ ಛಲ ಒಂದಿದ್ರೆ ಸಾಕಮ್ಮ, ಏನು ಬೇಕಿದ್ರೂ ಮಾಡಬಹುದು, ಇದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ, ಇದೆಲ್ಲ ಒಂದು ವಿಷಯನೇ ಅಲ್ಲ, ನಾನು ಇಂಥವನ್ನೆಲ್ಲ ಎಷ್ಟೋ ನೋಡಿದ್ದೀನಿ ಗೊತ್ತಾ, ಇದಕ್ಕಿಂತ ದೊಡ್ಡ ಕಷ್ಟ, ನಂಬಿಕೆ ದ್ರೋಹ ಎಲ್ಲ ದಾಟ್ಕೊಂಡು ಇಲ್ಲಿವರೆಗೂ ಬಂದಿರೋದು, ಬದುಕಲ್ಲಿ ಇವೆಲ್ಲ ಮಾಮೂಲಿ, ಮೊದಲು ಊಟ ಮಾಡು ಅಂತ ಊಟ ಕೊಡ್ತಾನೆ ಸೂರ್ಯ. ಇಲ್ಲ ರೀ ನನಗೆ ಬೇಡ ಅಂತಾಳೆ ಮೀನಾ. ಆಗ ಸೂರ್ಯ, ಏನಮ್ಮ ನೀನು ಒಂದು ವಿಷಯ ತಿಳ್ಕೊ, ಲೈಫ್ನಲ್ಲಿ ಕಷ್ಟ ಅಂತ ಬಂದಾಗ ನಾವು ಧೈರ್ಯವಾಗಿರಬೇಕು, ಆಗಲೇ ಆ ಕಷ್ಟನ ಓಡಿಸೋ ದಾರಿ ನಮಗೆ ಗೊತ್ತಾಗೋದು, ಅಂದ್ಬಿಟ್ಟು ಎಲ್ಲ ಮುಗ್ದೋಯ್ತು ಅಂತ ಕೂತಿದ್ರೆ ಅಷ್ಟೇ, ಏನು ಮಾಡೋದಕ್ಕೂ ಆಗೋದಿಲ್ಲ, ಮೊದಲು ಊಟ ಮಾಡು ಅಂತಾನೆ. ಇಲ್ಲ ರೀ, ನೀವು ನನಗೆ ಅಂತ ಮೊದಲು ಮಾಡಿಕೊಟ್ಟ ಅಂಗಡಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಳೋದಕ್ಕಾಗಲಿಲ್ಲ ನನ್ನ ಕೈಲಿ. ಆಗ ಸೂರ್ಯಲೇ ಮೀನಾ, ಕಾರ್ಪೊರೇಷನ್ನವ್ರು ತಗೊಂಡು ಹೋದರೆ ಅದಕ್ಕೆ ನೀನೇನು ಮಾಡೋದಕ್ಕಾಗುತ್ತೆ,
ಈ ಏರಿಯಾದಲ್ಲಿ ನಮಗೆ ಚೆನ್ನಾಗಿ ಗೊತ್ತಿರೋರೇ ಇರೋದು. ಅವ್ರು ಯಾರೂ ಕಂಪ್ಲೇಂಟ್ ಮಾಡಿರೋದಿಲ್ಲ. ಇಲ್ಲಿ ಬೇರೆ ಏನೋ ಆಗಿದೆ, ಅಂಗಡಿ ಹೋದರೆ ಹಾಗೆ ಸುಮ್ಮನಾಗಿ ಬಿಡ್ತೀವಿ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಅದೆಲ್ಲ ಇಲ್ಲ, ನಾವು ಮತ್ತೆ ಎದ್ದು ಬರ್ತೀವಿ ಅಂತ ಅವ್ರಿಗೆ ತೋರಿಸ್ಬೇಕು ಎಲ್ರಿಗೂ ಅಂತಾನೆ. ಆಗ ಮೀನಾ, ಹೇಗ್ರಿ ಅದೆಲ್ಲ ಆಗುತ್ತೆ? ಯಾಕೆ ಆಗೋದಿಲ್ಲಮ್ಮ? ಇವಾಗ ಮೊದಲು ನನ್ನ ಹತ್ರ ಒಂದು ಕಾರ್ ಇತ್ತು, ಆಮೇಲೆ ಅದು ಹೋಯ್ತು, ಆಮೇಲೆ ಮತ್ತೆ ಬಂತು, ಮತ್ತೆ ಹೋಯ್ತು, ಆಮೇಲೆ ಆಟೋ ಬಂತು, ಮತ್ತೆ ನೀನೇ ಕಾರ್ ತೆಕ್ಕೊಟ್ಟೆ. ಹಾಗೆ ಕಣೆ, ಜೀವನ ಕೂಡ ಕಷ್ಟ ನಷ್ಟ ಇದ್ದಿದ್ದೇ. ಇದನ್ನೆಲ್ಲ ನೆನೆಸ್ಕೊಂಡು ಊಟ ಬಿಡಬಾರ್ದಮ್ಮ ಅಂತ ಊಟ ತಿನ್ನಿಸ್ತಾನೆ ಸೂರ್ಯ. ನಂತರ ಮಾರನೇ ದಿನ ಶಾಂತಿ ಇನ್ನೂ ಕಾಫಿ ಕೊಟ್ಟಿಲ್ಲ. ಮೀನಾ ಲೇ ಎಲ್ಲಿದೆಯೇ ಅಂತ ಕರಿತಾ ಇರ್ತಾರೆ. ಆಗ ಅಲ್ಲಿಗೆ ರೋಹಿಣಿ ಮನೋಜ ಕೂಡ ಬಂದು, ಅಮ್ಮ ಬೆಳಿಗ್ಗೆನೇ ಎದ್ದು ನೋಡಿದೆ ಅಡುಗೆ ಮನೆಯಲ್ಲಿ ಯಾರೂ ಕಾಣಿಸ್ಲಿಲ್ಲ, ಇನ್ನೂ ಕಾಫಿ ಕೂಡ ಕೊಟ್ಟಿಲ್ಲ ಅಂತ ಮನೋಜ ಅಂತಾನೆ. ಅಷ್ಟೊತ್ತಿಗೆ ಮೀನಾ ಎದ್ದು ಬರ್ತಾಳೆ. ಆಗ ಶಾಂತಿ, ಏಯ್ ನಿಂತ್ಕೊಳ್ಳೆ ಅಲ್ಲೇ ಅಂತಾರೆ. ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಅಂತ ಕೇಳ್ತಾರೆ. ಇವಾಗ ಎದ್ದು ಬಂದೆ ಅತ್ತೆ, ಎಲ್ಲಿಗೆ ಹೋಗೋದಕ್ಕಾಗುತ್ತೆ ನಾನು ಅಂತ ಅಂತಾಳೆ. ಆಗ ಶಾಂತಿ, ಎಷ್ಟೇ ಮಾತಾಡ್ತೀಯ ನೀನು, ಎಷ್ಟು ಬಾಯಿ ಇದೆ ನೋಡು ನಿನಗೆ. ಬೆಳಿಗ್ಗೆನೇ ಎಲ್ಲರೂ ಎದ್ದು ಎಷ್ಟೊತ್ತಾಯಿತು, ಎಲ್ರಿಗೂ ಕಾಫಿ ಕೊಡಬೇಕು ಅಂತ ಗೊತ್ತಾಗೋದಿಲ್ವೇನೆ ನಿನಗೆ? ನೀನಿನ್ನೂ ಇವಾಗ ಎದ್ದು ಬರ್ತಾ ಇದೀಯಾ? ಬೆಳಿಗ್ಗೆನೇ ಎದ್ದು ಕೆಲಸ ಮಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಅಂಗಡಿ ಇದ್ದಾಗ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ತಾ ಇದ್ದೆ ಹೂ ತರೋದಕ್ಕೆ. ಈಗ ಮನೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ ನಿನಗೆ? ಬೆಳಿಗ್ಗೆಯಿಂದ ಇನ್ನೂ ಯಾರೂ ಕಾಫಿನೂ ಕುಡ್ದಿಲ್ಲ ಇನ್ನು ಅಂತ ಬೈತಾ ಇರ್ತಾರೆ. ಆಗ ಮೀನಾ, ಯಾಕತ್ತೆ ನಾನು ಮಾತ್ರ ಮನೆಯಲ್ಲಿರೋದ, ಬೇರೆ ಯಾರೂ ಇಲ್ವಾ ಅಂತಾಳೆ. ಆಗ ಶಾಂತಿ, ಓ ಹಾಗಾದರೆ ನೀನು ಕಾಫಿ ಮಾಡಿ ನಿನಗೆ ತಂದು ಕೊಡಬೇಕಾಗಿತ್ತಾ? ಹಾಗೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಬಿಡು, ನೀನು ಕಾಲ ಮೇಲೆ ಕಾಲು ಹಾಕ್ಕೊಂಡು ರಾಣಿ ಥರ ಕೂತ್ಕೊಂಡ್ಬಿಡು ಅಂತಾರೆ. ಆಗ ಮೀನಾ, ಯಾಕತ್ತೆ ಈ ಥರ ಮಾತಾಡ್ತಾ ಇದ್ದೀರಾ? ನನಗೆ ಮೊದಲೇ ತಲೆ ನೋವ್ತಾ ಇತ್ತು, ಅಂಗಡಿ ಈಗ ಆಯ್ತಲ್ಲ ಅಂತ ಬೇಜಾರಾಗಿತ್ತು, ನಿದ್ದೆ ಮಾಡಿಲ್ಲ ಅಂತಾಳೆ. ಆಗ ಶಾಂತಿ, ಅದೆಲ್ಲ ಏನೂ ಇಲ್ವಲ್ಲ, ಇನ್ಮೇಲೆ ಅದೆಲ್ಲ ಬಿಟ್ಟು ಮನೆ ಕೆಲಸ ಮಾಡೋದನ್ನು ನೋಡು, ಯಾರೂ ಕೆಲ್ಸಕ್ಕೆ ಹೋಗೋದು ಬೇಡವಾ ಅಂತಾರೆ. ಆಗ ಮೀನಾ, ಹಾಗಾದರೆ ನಾನು ಕೆಲಸ ಇಲ್ಲ ಅಂತ ಹಂಗಿಸ್ತಾ ಇದ್ದೀರಾ ಅತ್ತೆ ಅಂತಾಳೆ. ಆಗ ಶಾಂತಿ, ಅದರಲ್ಲಿ ಹಂಗ್ಸೋದೇನೇ ಇದೆ, ಅದೇ ತಾನೇ ಸತ್ಯ. ಸಂಪಾದನೆ ಮಾಡಬೇಕು ಅಂತ ಅಂಗಡಿ ಇಟ್ಟಿಯ ನೀನು? ಇಲ್ಲ, ನನ್ನ ಇಬ್ಬರು ಸೊಸೆಯಂದರು ದುಡಿತಾ ಇದ್ದಾರೆ ಅಂತ ಸವಾಲಿಗೆ ಪೈಪೋಟಿ ಮಾಡಿ ಅಂಗಡಿ ಇಟ್ಟಿದ್ದೆ, ಅದು ಹೋಯ್ತು ಅಂತ ಅಂತಾರೆ. ಆ ಮನೋಜ, ಅದು ಒಂದು ಪ್ರಾಪರಾಗಿ ಯಾವುದೇ ಪ್ರೊಸೀಜರ್ ಫಾಲೋ ಮಾಡದೆ ಮಾಡಿದ್ರು. ನನಗೆ ಮೊದಲೇ ಡೌಟ್ ಇತ್ತು, ಇಷ್ಟಕ್ಕೆ ಇವರು ಅಂಗಡಿ ಮಾಡಿದ್ರಲ್ಲ, ಯಾರು ಕೇಳದೆ ಇರ್ತಾರಾ ಅಂತಾನೆ. ಆಗ ರೋಹಿಣಿ, ಮೀನಾ ಅವರೇ, ಸುಮ್ಮನೆ ನಿಮ್ಮ ಅಮ್ಮನ ಅಂಗಡಿ ಪಕ್ಕದಲ್ಲೇ ನೀವು ಅಂಗಡಿ ಹಾಕ್ಬೋದಿತ್ತು. ಈಗ ನೋಡಿ ಯಾರೋ ಕಂಪ್ಲೇಂಟ್ ಮಾಡಿ ಅಂಗಡಿನೇ ಹೋಯ್ತು ಅಂತಾಳೆ. ಅಷ್ಟರಲ್ಲಿ ಸೂರ್ಯ ಬಂದು, ಏನು ಎಲ್ಲರೂ ಮೀನನ ಮೇಲೆ ಕೂಗಾಡ್ತಾ ಇದ್ದೀರಾ? ನಿಮಗೇನಾದರೂ ಬೇಕು ಅಂದರೆ ನೀವೇ ಮಾಡ್ಕೊಂಡು ಕುಡೀರಿ, ಅದು ಬಿಟ್ಟು ಮೀನಾಗೆ ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ ಸಕ್ಕರೆ, ನೀನಿಬ್ಬರು ಸೊಸೆಯಂದಿರ ಕೈ ಬಿದ್ದೋಗಿದೆಯಾ ಅಂತಾನೆ. ಆಗ ಶಾಂತಿ, ಮುಚ್ಚೋ ಬಾಯಿ, ಹೆಂಡ್ತಿಗೆ ಏನಾದರೂ ಅಂದರೆ ಸಾಕು ಬಂದುಬಿಡ್ತಾನೆ, ಅವರಿಬ್ಬರು ಕೆಲ್ಸಕ್ಕೆ ಹೋಗೋರು, ಇವಳಿಗೇನು ಕೆಲಸ ಇದೆ ಮಾಡೋದಕ್ಕೆ, ಸುಮ್ಮನೆ ಮನೇಲಿ ತಿಂದ್ಕೊಂಡು ತಾನೇ ಬಿದ್ದಿರ್ತಾಳೆ ಅಂತಾರೆ. ಆಗ ಮನೋಜ, ಅಮ್ಮ ಬೆಳಿಗ್ಗೆಯಿಂದ ಕಾಫಿ ಕೂಡ ಕುಡ್ದಿಲ್ಲ ಅಂದಾಗ ಸೂರ್ಯ, ಲೇ ಪೆಂಗ್ಯ, ಬೆಳಿಗ್ಗೆನೇ ಕಾಫಿ ಕುಡ್ದು ಯಾವ ಆಫೀಸಿಗೆ ಹೋಗ್ತೀಯೋ ನೀನು ಅಂತ ಬೈತಾನೆ. ಆಗ ರೋಹಿಣಿ, ನಮಗೋಸ್ಕರ ಯಾರು ಏನೂ ಮಾಡೋದು ಬೇಕಾಗಿಲ್ಲ, ನಡೀರಿ ಮನೋಜ್, ನಾವು ಹೊರಗೆ ತಿಂಡಿ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಈಗ ನೆಮ್ಮದಿ ಆಯಿತಾ ನಿನಗೆ? ಮೊದಲೇ ಮಾಡೋದಿಲ್ಲ ಅಂತ ಅಂದಿದ್ರೆ ಬಾಯಿ ಬಿದ್ದೋಗ್ತಾ ಇತ್ತ ನಿನಗೆ? ಇಷ್ಟು ದಿನ ನೀನೇ ತಾನೇ ಮಾಡ್ತಾ ಇದ್ದಿದ್ದು ಅಂತಾರೆ. ಆಗ ಸೂರ್ಯ, ಇನ್ಮೇಲೆ ಯಾರ್ಯಾರಿಗೆ ಏನೇನು ಬೇಕೋ ನೀವೇ ಮಾಡ್ಕೊಂಡು ತಿನ್ನಿ ಅಂತ ಬೈತಾನೆ. ಆಗ ಮೀನಾ, ರೀ ಸುಮ್ಮನೆ ಇರಿ, ಅತ್ತೆ ಹೇಳೋದು ಸರಿಯಾಗೇ ಇದೆ, ನನಗೇನು ಕೆಲಸ ಇದೆ, ಒಬ್ರಿಗೆ ತೊಂದರೆ ಆಗೋದು ಬೇಡ, ನನ್ನ ಹಣೆ ಬರಹ ಇಷ್ಟು ತಾನೇ, ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೋಗ್ತಾಳೆ. ಆಗ ಸೂರ್ಯ, ನೀನು ಯಾಕೆ ಎಲ್ಲ ಕೆಲಸ ಮಾಡಬೇಕು? ಇವರಿಗೆಲ್ಲ ಏನು ಬೇಕೋ ಇವರೇ ಮಾಡ್ಕೊಂಡು ತಿನ್ನಲಿ ಕುಡಿಲಿ, ಅಪ್ಪಂಗೆ ಮಾತ್ರ ಏನು ಬೇಕೋ ಅದನ್ನು ಮಾಡಿಕೊಡು ಅಷ್ಟೇ ಸಾಕು ಅಂತಾನೆ. ಆಗ ಮೀನಾ, ಇಲ್ಲ ರೀ, ಇವಾಗ ಹೇಗೂ ನನಗೆ ಕೆಲಸ ಇಲ್ವಲ್ಲ, ನಾನೇ ಮಾಡ್ತೀನಿ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಸೂರ್ಯ ಕಾರ್ ಸ್ಟ್ಯಾಂಡಿಗೆ ಬರ್ತಾನೆ.
ಬಂದು ಮನೇಲಿ ಆಗಿದ್ದನ್ನೆಲ್ಲ ಚೇತನ್ ಹತ್ರ ಹೇಳ್ತಾನೆ. ಯಾರು ಕಂಪ್ಲೇಂಟ್ ಮಾಡಿರ್ಬೋದು ಅಂತ ಚೇತನ್ ಅಂದಾಗ, ಸೂರ್ಯ ನನಗೇನೋ ಬೇರೆಯವ್ರು ಮಾಡಿರೋ ಥರ ಅನ್ನಿಸ್ತಾ ಇಲ್ಲ ಕಣೋ, ನಮ್ಮ ಮನೆಯವರೇ ಯಾರೋ ಮಾಡಿರೋದು ಅಂತ ಅನ್ನಿಸ್ತಾ ಇದೆ ಅಂತ ಅಂತಾನೆ. ಆಗ ಚೇತನ್ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ಮಾತಾಡುತ್ತಾನೆ ಅಂತಾನೆ. ಹೋಗಿದ್ದೆ ಕಣೋ, ಫೈನ್ ಕಟ್ಟಿ ಗಾಡಿ ತಗೋ, ಆದರೆ ಮತ್ತೆ ಅಲ್ಲಿ ಅಂಗಡಿ ಇಡಬೇಡ ಅಂದರು. ಪರ್ಮಿಷನ್ ಕೂಡ ಕೊಡೋದಿಲ್ಲ ಅಂದರು. ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಮೀನಾ ಬೇರೆ ಮನೆಯಲ್ಲಿ ತುಂಬ ಅಳ್ತಾ ಬೇಜಾರಾಗಿದ್ಲು ಅಂತ ಅಂತಾನೆ. ಆಗ ಚೇತನ್ ಬೇರೆ ಎಲ್ಲಾದರೂ ಅಂಗಡಿ ಮಾಡಿ ಕೊಡೋತ್ತಾನೆ, ಮಾರ್ಕೆಟ್ನಲ್ಲಿ ಅಂಗಡಿ ಇಡೋದಕ್ಕೆ ಕೇಳೋಣವಾ ಅಂತ ಅಂದಾಗ, ಬೇಡ ಕಣೋ ಸೂರ್ಯ ಅಂತಾನೆ ಸೂರ್ಯ. ನಮ್ಮ ಏರಿಯಾದಲ್ಲಿ ಮೀನಾ ಅಂಗಡಿಗೆ ಒಂದು ಡಿಮ್ಯಾಂಡ್ ಇತ್ತು. ಮಾರ್ಕೆಟಲ್ಲಿ ಅಂಗಡಿ ಹಾಕಿದರೆ ಅಷ್ಟೆಲ್ಲ ವ್ಯಾಪಾರ ಆಗೋದಿಲ್ಲ ಅಂತ ಅಂತಾನೆ. ಸೂರ್ಯ ಏನು ಮಾಡೋದು, ಮೀನನ್ನು ನೋಡೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡುವಾಗ ಸೂರ್ಯನ ಫ್ರೆಂಡ್ಗೆ ಆನ್ಲೈನಿಂದ ಆರ್ಡ್ರ್ ಬಂದಿದೆ ಅಂತ ಕಾಲ್ ಬರುತ್ತೆ. ಆಗ ಸೂರ್ಯ, ಲೇ ಮಗ, ನಾವ್ಯಾಕೋ ಆನ್ಲೈನಲ್ಲಿ ಹೂವಿನ ವ್ಯಾಪಾರ ಮಾಡಬಾರ್ದು, ಹೇಗೂ ಮೀನಾಗೆ ರೆಗ್ಯುಲರ್ ಗಿರಾಕಿಗಳು ತುಂಬ ಜನ ಇದ್ದಾರೆ, ಫೋನ್ ಮಾಡಿ ಇಂಥ ಹೂ ಬೇಕು ಅಂತ ಆರ್ಡ್ರ್ ಮಾಡಿದರೆ ಸಾಕು, ಮೀನಾನೇ ಗಾಡೀಲಿ ತಗೊಂಡೋಗಿ ಡೆಲಿವರಿ ಮಾಡಿ ಬರಬಹುದಲ್ವ ಅಂತಾನೆ. ಆಗ ಚೇತನ್, ಸೂಪರ್ ಕಣೋ ಸೂರ್ಯ, ಒಳ್ಳೆ ಐಡಿಯಾ, ಮಾಡೋಣ ಅಂತಾನೆ. ಹಾಗಾದರೆ ಹೇಗಾದರೂ ಮಾಡಿ ಕಷ್ಟಪಟ್ಟು ಡೇ ನೈಟ್ ಗಾಡಿ ಓಡಿಸಿ ಅವಳಿಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ಬೇಕು ಕಣೋ, ಹೇಗೂ ಒಂದು ತಿಂಗಳಾಗಬಹುದು ಅಂತ ಅಂತಾನೆ. ಆಗ ಚೇತನ್, ಲೇ ಸೂರ್ಯ, ನಾವೇ ನಿನಗೆ ಕಾಸು ಕೊಡಬೇಕು, ನೀನು ಯಾಕೋ ಒಂದು ತಿಂಗಳು ಕಷ್ಟಪಡ್ತೀಯಾ ಅಂತ ಹೇಳಿ ಫ್ರೆಂಡ್ಸ್ ಹತ್ರ, ಎಲ್ಲರ ಹತ್ರನೂ ಎಷ್ಟು ದುಡ್ಡಿದೆ ತೆಗಿರೋ ಅಂತ ಹೇಳಿ ಎಲ್ಲರ ಹತ್ರನೂ ತಗೊಂಡು ಸೂರ್ಯಂಗೆ ಕೊಡ್ತಾನೆ. ಸೂರ್ಯ, ನನ್ನ ಹತ್ರನೂ ಸ್ವಲ್ಪ ಇದೆ, ಎಲ್ಲದನ್ನು ಸೇರಿಸಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಮೀನಾಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೋಗ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು. ಥ್ಯಾಂಕ್ ಯು.